ನೀನು ಬದಲಾಗೋವರೆಗೂ ನಾನು ಹೀಗೆ ಮೌನವಾಗಿರ್ತೇನೆ. ಮಗು ಹುಟ್ಟಿದ ಕೂಡಲೇ ಅದು ಬ್ಲಡ್ ಗ್ರೂಪ್ ಏನು ಅಂತ ಹೇಳ್ಬೋದು ಕಣೆ. ಆತ ಬ್ಲಡ್ಡಲ್ಲಿರೋ ಗುಣನ ಯಾರಿಂದನೂ ಹೇಳೋಕ್ಕಾಗಲ್ಲ. ಹಾಗೆ ಕೆಲವೊಂದು ಗುಣಗಳು ಬ್ಲಡ್ಡಿಂದ ಬರುತ್ತೆ, ಇನ್ನು ಕೆಲವು ಪರಿಸ್ಥಿತಿಯಿಂದ. ಅವತ್ತು ನಿನ್ನ ಯಾವ ಪರಿಸ್ಥಿತಿ ಬದಲಾಯಿಸ್ತು ಅಂತ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ನೀನು ಬದಲಾಗಬೇಕಾಗಿರೋ ಕಾರಣ ನಾನು. ಮಾತಾಡೋಷ್ಟು ಈಸಿ ಎಲ್ಲ ಬದಲಾಗೋದು. ಪ್ಲೀಸ್ ಅರ್ಥ ಮಾಡ್ಕೊ. ಬರೀ ಒಬ್ಬರನ್ನ ಅರ್ಥ ಮಾಡ್ಕೊಳ್ಳೋದಷ್ಟು ಲೈಫ್ ಅಲ್ಲ, ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು. ಇನ್ನು ಆಸೆ ಪಡೋ ಥರ ಬದುಕೋದು ಕಷ್ಟ ಆಗುತ್ತೆ ಕಣೆ. ಕಷ್ಟ ಆಗುತ್ತೆ ಅಷ್ಟೆ, ಆದರೆ ಆಗುತ್ತೆ ಇಲ್ಲ ಅಂತ ಏನಿಲ್ವಲ್ಲ. ಮನ್ಸು ಬದಲಾಯಿಸಿದ್ರೆ ಎಲ್ಲನೂ ಆಗುತ್ತೆ. ನೀನು ಹಾಗೇನೆ. ಬದಲಾಗಲೇಬೇಕಂತ ಇದ್ರೆ ನಾಳೆಂದು ಹೊಸ ಮಾತಿರುತ್ತೆ. ಇಲ್ಲ, ಇದೇ ಕೊನೆ ಪದ ಆಗುತ್ತೆ. ಇದ್ರ ಮೇಲೆ ನಿನ್ನಿಷ್ಟ, ನನ್ನ ಫೋರ್ಸ್ ಮಾಡಬೇಡ ಅಷ್ಟೆ. ಬೇಡ ಹಠ. ವೇದ, ನೀವಿಬ್ರು ಮೊದಲು ಊಟ ಮಾಡಿ. ನನಗೆ ಊಟ ಬೇಡ ಅಕ್ಕ. ಅದಕ್ಕೆ ಅವಳು ಊಟ ಮಾಡ್ತಾಳೆ, ಒಲಿಟ್ಟು ನಾನು ಮಾಡಿಸ್ತೀನಿ. ವಿಕ್ರಮ್, ನೀನ್ ವೇದ ಜೊತೆಲೇ ಇದ್ದು ಹುಷಾರಾಗಿ ನೋಡ್ಕೋಬೇಕು, ಗೊತ್ತಾಯ್ತಾ? ಬೇಗ ಊಟ ಮಾಡು. ಬೇತಾಳ, ಊಟ ಮಾಡಮ್ಮ. ಒಂದು ತಿನ್ನೆ ಪ್ಲೀಸ್. ಬೇತಾಳ, ನೀನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇವೆ ಗೊತ್ತಾ, ಕೋಪನ ಯಾವತ್ತೂ ಅನ್ನದ ಮೇಲೆ ತೋರಿಸ್ಬಾರ್ದು ಅಂತ. ನನ್ನ ಮೇಲೆ ಇರೋ ಕೋಪನ ನೀನ್ಯಾಕೆ ಊಟದ ಮೇಲೆ ತೋರಿಸ್ತೀಯ? ಸುಮ್ಮನೆ ಹಠ ಮಾಡಬೇಡ, ಊಟ ಮಾಡು. ಊಟ ಮಾಡಿದೆ ನೀನೇ ಶಿಕ್ಷೆ ಕೊಡೋದು ಸರಿನಾ? ಬೇತಾಳ, ನಾನೊಂದು ಮೂವಿ ನೋಡಿದ್ದೆ ಕಣೆ. ಹೊಟ್ಟೆ ಹಸ್ದಾಗ ಬೇಡ ಅಂತ ಮಲ್ಕೊಂಡು ಎಲ್ಲರೂ ಮಲಗಿದ ಮೇಲೆ ರಾತ್ರಿ 12 ಗಂಟೆ 1 ಗಂಟೆ ಸರಿಯಾಗಿ ಅಡುಗೆ ಮನೆಗೆ ಹೋಗಿ ದೆವ್ವ ಥರ ಕೂದಲು ಬಿಟ್ಕೊಂಡು ಅಡುಗೆ ಮಾಡಿ ತಿನ್ನೋದನ್ನ. ಆ ಪರಿಸ್ಥಿತಿ ನಿನಗೆ ಬರಬಾರ್ದು ಅಂತ ಹೇಳ್ತಾ ಇದ್ದೀನಿ. ಊಟ ಮಾಡಿ. ಬೇತಾಳ, ಇವಾಗ ಅಮ್ಮನ ಥರ ಕತೆ ಹೇಳಿ ಊಟ ಮಾಡಿಸ್ಲ ಅಥವಾ ಅಪ್ಪನ ಥರ ಚಂದಮ್ಮ ತೋರಿಸಿ ಊಟ ಮಾಡಿಸ್ಲ? ವರ್ಕೌಟ್ ಆಗ್ತಿಲ್ವಲ್ಲ ಇದು, ಬೇರೆ ಟ್ರೈ ಮಾಡಿ. ಬೇತಾಳ, ಬಾಮಣಿ, ಚಿಂತಾಮಣಿ, ಮುದ್ದಿನ ಮಣಿ, ಕರಿಮಣಿ, ನನ್ನ ರಾಣಿ. ಸತ್ಯಭಾಮೆ ಸತ್ಯಭಾಮೆ ಕೋಪವೇ ನೀ ನನ್ನಲ್ಲಿ. ಸತ್ಯಭಾಮೆ ಸತ್ಯಭಾಮೆ ಕೋಪವೇ ನೀ ನನ್ನಲ್ಲಿ. ಊಟಕ್ಕೆ ಕರೆದರೆ ನೋಟವ ಬೀರ್ವೇಕೆ ಕಣ್ಣಲ್ಲಿ. ಸತ್ಯಭಾಮೆ, ಬೇತಾಳ, ನಿನಗೆ ಈ ಕತೆ ಬೇಡ, ಚಂದಮಾಮ ಬೇಡ, ಹಾಡು ಬೇಡ, ಎಲ್ಲ ಓಕೆ, ಆದರೆ ಊಟ ಮಾತ್ರ ಬೇಡ ಅನ್ಬೇಡ ಕಣೆ. ನಿಂಗೆ ಈ ತಟ್ಟೆಲಿ ಬರೀ ಅನ್ನ ಕಾಣಿಸ್ತಿರ್ಬೋದು, ಆದರೆ ನನಗೆ ಪ್ರತಿ ಹಗಲಲ್ಲೂ ನಿನ್ನ ಹೆಸರು ಕಾಣಿಸ್ತಿದೆ. ನೀನು ಬೇಡ ಅಂದರೆ ನನಗೆ ತುಂಬ ಹರ್ಟ್ ಆಗುತ್ತೆ ಕಣೆ.
ನನ್ನ ಮುತ್ತು ಮರಿ ಅಲ್ವಾ, ಸ್ವಲ್ಪ ಊಟ ಮಾಡಿ ಪ್ಲೀಸ್, ಒಂದೇ ತುಂತು. ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಚೂರಾದ ಚಂದ್ರನೀಗ, ಎಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ. ತುಸು ದೂರ ಸುಮ್ಮನೆ ಜೊತೆಯಲ್ಲಿ ಬಂದೆಯ, ನಡುವೆಲ್ಲೋ ಮೆಲ್ಲಗೆ ಮಾಯವಾದೆಯ. ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಚೂರಾದ ಚಂದ್ರನೇಗ, ಎಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ. ಅಕ್ಕ, ಏನಕ್ಕ ಬರೋಕ್ ಹೇಳಿದ್ದು? ಹೇಳ್ದೆ ಬರಕ್ಕೆ, ಆದ್ರೆ ನಾನು ಹೇಳಿದೆಷ್ಟೊತ್ತಿಗೆ ನೀನ್ ಬಂದಿರೋದೆಷ್ಟೊತ್ತಿಗೆ? ಅಕ್ಕ, ಇವಾಗ ಬಂದಿದ್ದೀನಲ್ವಾ, ಅದೇನಾಗ್ಬೇಕಂತ ಹೇಳಿ. ಏನಾಗ್ಬೇಕಾ? ಬಾವಿಲ್ ಬಿದ್ದೋರ್ನ ಬಂದು ಕಾಪಾಡು ಅಂತ ಹೇಳಿದ್ರೆ 11ನೇ ದಿನ ಕಾರ್ಯಕ್ಕೆ ಬರೋ ಹಾಗೆ ಬಂದಿದ್ಯಲ್ಲ, ಸುಮ್ನೆ ಯಾಕೆ ರೇಗಾಡ್ತಿದ್ದೀರಾ? ಅದೇನ್ ವಿಷಯ ಅಂತ ಹೇಳ್ಬಾರ್ದಾ? ಹೇಳ್ತೀನಿ, ಆದ್ರೆ ಅದನ್ನ ಕೇಳದ್ಮೇಲೆ ನೀನ್ ಹಾರಾಡ್ಬಾರ್ದು. ಏನಂತ ವಿಷಯ? ವಿಕ್ರಮ್ ಬಗ್ಗೆನಾ? ವಿಕ್ರಮ್, ವೇದ ಇಬ್ರು ಬಗ್ಗೆನೂ ಹೇಳ್ಬೇಕು. ಅವಳ ಬಗ್ಗೆ ಕೇಳೋ ಇಂಟ್ರೆಸ್ಟು ನನ್ಗಿಲ್ಲ ಅಕ್ಕ. ಮೊದ್ಲು ಅಸ್ಲಿ ಕತೆ ಏನು ಅಂತ ಕೇಳು, ಆಮೇಲೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಅಂತ ಆಮೇಲೆ ಮಾತಾಡ. ಅಂದ್ರೆ ನಿನ್ನೆ ರಾತ್ರಿ ವೇದ ವಿಕ್ರಮ್ಗೆ ಏನ್ ಮಾಡಿದಾಳೆ ಅಂತ ಗೊತ್ತಾ? ಏನ್ ಮಾಡೋದ್ಲು? ವಿಕ್ರಮ್ ಊಟ ತಿನ್ಸಕ್ಕೆ ಅಂತ ಹೋದ್ರೆ ಕೆನ್ನೆಗೆ ಹೊಡೆದು ಕಳ್ಸಿದಾಳೆ. ಅದು ಅಕಸ್ಮಾತ್ ಆಗಲ್ಲ, ಬೇಕು ಬೇಕು ಅಂತಾನೆ ಹೊಡೆದಿರೋದು. ಏನು ವಿಕ್ರಮ್, ನನ್ ವಿಕ್ರಮ್ ಕೆನ್ನೆಗೆ ಹೊಡೆದಿದ್ದಾಳ? ಅವಳು ನಾನಂತೂ ಸುಮ್ಮನೆ ಬಿಡಲ್ಲ. ಎಲ್ಲಿಗೆ ಹೋಗ್ತಿದ್ಯಾ? ಅವಳದ್ ವಿಕ್ರಮೇ ಕೈ ಮಾಡಿದ್ಲು ಅಂತ ಕೇಳೋದಕ್ಕೆ. ಅದರಿಂದ ಏನು ಪ್ರಯೋಜನ ಇಲ್ಲ. ಮೊದ್ಲು ಅಲ್ಲ, ಇವತ್ತೇ ಕೊನೆ ಆಗ್ಬೇಕು. ಅಲ್ಲ, ಏನ್ ಅನ್ಕೊಂಡಿದ್ದಾಳ ಅವಳು?